ಯಶಸ್ವಿನಿ ಚೆಲ್ಲೂರ್ ಫ್ರಮ್ ಕಾಮರ್ಸ್ ಡಿಪಾರ್ಟ್ಮೆಂಟ್. ನೋಡಿ, ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ ಮೈಸೂರು ಡಿಸ್ಟ್ರಿಕ್ಕಿನ ಪ್ರಿಪ್ರೇಟರಿ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಇಲ್ಲಿದೆ. ಸೊ January 2024 ನಡೆದಿರೋವಂಥದ್ದು, ಬಟ್ ಇಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿರೋದ್ರಿಂದ November 2023 ಅಂತ ಕೊಟ್ಟಿದ್ದಾರೆ. ಇರಲಿ. ಪಾರ್ಟ್ ಎ ಅಲ್ಲಿ ಚೂಸ್ ದ ಕರೆಕ್ಟ್ ಆನ್ಸರ್ಸ್. ಪಾಲಿಸಿ ಫಾರ್ಮುಲೇಷನ್ ಇಸ್ ದ ಫಂಕ್ಷನ್ ಆಫ್ ಆಪ್ಷನ್ ಎ ಟಾಪ್ ಲೆವೆಲ್ ಮ್ಯಾನೇಜರ್ಸ್, ಆಪ್ಷನ್ ಬಿ ಮಿಡಲ್ ಲೆವೆಲ್ ಮ್ಯಾನೇಜರ್ಸ್, ಆಪ್ಷನ್ ಸಿ ಆಪರೇಷನಲ್ ಮ್ಯಾನೇಜ್ಮೆಂಟ್, ಆಪ್ಷನ್ ಡಿ ಆಲ್ ಆಫ್ ದಿ ಅಬವ್. ಇದಕ್ಕೆ ಆನ್ಸರ್ ಆಪ್ಷನ್ ಎ ಟಾಪ್ ಲೆವೆಲ್ ಮ್ಯಾನೇಜರ್ಸ್. ನೋಡಿ, ಪಾರ್ಟ್ ಎಯಲ್ಲಿ ಮ್ಯಾಚ್ ದಿ ಫಾಲೋಯಿಂಗ್ ತನಕ ನಾನು ಆನ್ಸರ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಇನ್ನು 4th ಮೇನಿಂದ ನಾನು ಅಪ್ಲೋಡ್ ಮಾಡಿಲ್ಲ. ಅದನ್ನು ನಿಮ್ಮ ನೋಟ್ಸಲ್ಲಿ ಬರ್ಸಿರ್ತಾರೆ, ಒಂದ್ಸತಿ ನೋಡ್ಕೊಳ್ತಾ ಹೋಗ್ಬೋದು. ಜಸ್ಟ್ ನಿಮ್ಮ ರೆಫರೆನ್ಸಿಗೋಸ್ಕರ ನಾನು ಈ ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡ್ತಿದ್ದೀನಿ. ಓಕೆನಾ? ಮ್ಯಾನೇಜ್ಮೆಂಟ್ ಶುಡ್ ಫೈಂಡ್ ಒನ್ ಬೆಸ್ಟ್ ವೇ ಟು ಪರ್ಫಾರ್ಮ್ ಅ task. Which technique of scientific management is defined in this sentence? Option A time study, option B method study, option C fatigue study, option D method study ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಡಿ ಮೆಥಡ್ ಸ್ಟಡಿ. ಥರ್ಡ್ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಟೈಪ್ ಆಫ್ ಪ್ಲಾನ್ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಬಂದು ಆಬ್ಜೆಕ್ಟಿವ್ಸ್, ಆಪ್ಷನ್ ಬಿ ಬಂದು ಕೋಆರ್ಡಿನೇಷನ್, ಆಪ್ಷನ್ ಸಿ ಬಜೆಟ್, ಆಪ್ಷನ್ ಡಿ ರೂಲ್. ಇದಕ್ಕೆ ಆನ್ಸರ್ ಆಪ್ಷನ್ ಬಿ ಕೋಆರ್ಡಿನೇಷನ್. Okay, fourth question ನೋಡಿ, a network of a social relationship that arises spontaneously due to interaction at work is called. ಈ ಒಂದು ಕ್ವಶನ್ನ ನಾವು ನಿನ್ನೆ ಪೇಪರ್ ಏನು ಮಡಿಕೇರಿ ಕ್ವಶನ್ ಪೇಪರ್ ಏನು ಸಾಲ್ವ್ ಮಾಡಿದ್ವಿ, ಆ ಕ್ವಶನ್ ಪೇಪರಲ್ಲೂ ಕೂಡ ಸೇಮ್ ಕ್ವಶನ್ನ ನೋಡಿದ್ವಿ. ಅದು ಫಿಲ್ ಇನ್ ದಿ ಬ್ಲಾಂಕ್ಸಲ್ಲಿ ನೋಡಿದ್ವಿ, ಬಟ್ ಇಲ್ಲಿ ಮೈಸೂರು ಡಿಸ್ಟ್ರಿಕ್ಕಲ್ಲಿ MCQ ಅಲ್ಲಿ ಕೇಳಿದ್ದಾರೆ. ಸೊ ಈ ಕ್ವಶನ್ ತುಂಬ ಇಂಪಾರ್ಟೆಂಟ್. MCQ ಅಲ್ಲಿ ಆಗಿರ್ಬೋದು, ಇಲ್ಲ ಅಂತಂದರೆ ಫಿಲ್ ಇನ್ ದಿ ಬ್ಲಾಂಕ್ಸಲ್ಲಿ ಆಗಿರ್ಬೋದು. ಸೊ ನೀಟಾಗಿ ನೋಡ್ಕೊಳ್ಳಿ. ಇದಕ್ಕೆ ಆನ್ಸರ್ ಬಂದು ಇನ್ಫಾರ್ಮಲ್ ಆರ್ಗನೈಸೇಷನ್. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆನ್ ಎಲಿಮೆಂಟ್ ಆಫ್ ಮಾರ್ಕೆಟಿಂಗ್ ಮಿಕ್ಸ್ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಪ್ರಾಡಕ್ಟ್ ಪ್ರೈಸ್, ಆಪ್ಷನ್ ಸಿ ಪ್ರಮೋಷನ್, ಆಪ್ಷನ್ ಡಿ ಪರ್ಚೇಸಸ್. ನಮಗೆ ಮಾರ್ಕೆಟಿಂಗ್ ಮಿಕ್ಸ್ ಗೊತ್ತಿದೆ, ಎಷ್ಟು ಎಲಿಮೆಂಟ್ ಇದೆ ಮಾರ್ಕೆಟಿಂಗ್ ಮಿಕ್ಸಲ್ಲಿ ಅಂತ ಹೇಳಿ ಅಲ್ವಾ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಡಿ ಪರ್ಚೇಸಸ್. ಪರ್ಚೇಸಸ್ ಈಸ್ ನಾಟ್ ಆನ್ ಎಲಿಮೆಂಟ್ ಆಫ್ ಮಾರ್ಕೆಟಿಂಗ್ ಮಿಕ್ಸ್. ಮಾರ್ಕೆಟಿಂಗ್ ಮಿಕ್ಸಿನ ಎಲಿಮೆಂಟು ಪರ್ಚೇಸಸ್ ಅಲ್ಲ. ಇನ್ನು ಫಿಲ್ಲಿಂಗ್ ದಿ ಬ್ಲಾಂಕ್ಸ್ ನೋಡಿ, 6th question ಬಂದು ಡ್ಯಾಶ್ ಇಸ್ ದ ಫಾದರ್ ಆಫ್ ಜನರಲ್ ಮ್ಯಾನೇಜ್ಮೆಂಟ್. ಹೆನ್ರಿ ಫಯೋಲ್ ಇಸ್ ದ ಫಾದರ್ ಆಫ್ ಜನರಲ್ ಮ್ಯಾನೇಜ್ಮೆಂಟ್. ಪ್ಲಾನಿಂಗ್ ಈಸ್ ಅ ನೋಡಿ ಪ್ರೋಸೆಸ್ ಅಂತ ಕೇಳಿದ್ದಾರೆ. ಪ್ಲಾನಿಂಗ್ ಈಸ್ ಅ ಡ್ಯಾಶ್ ಪ್ರೋಸೆಸ್ ಅಂತ ಕೇಳಿದ್ದಾರೆ. ಪ್ಲಾನಿಂಗ್ ಇಲ್ಲಿ ಆಪ್ಷನ್ಸಲ್ಲಿ ಯಾವ ಪ್ರೋಸೆಸ್ಸು ನಮಗೆ ಗೊತ್ತಿರೋದು ಯಾವುದು? ಪ್ಲಾನಿಂಗ್ ಈಸ್ ಅ ಡೈನಾಮಿಕ್ ಪ್ರೋಸೆಸ್, ಹಾಗೆ ಪ್ಲಾನಿಂಗ್ ಈಸ್ ಅ ಕಂಟಿನ್ಯೂಸ್ ಪ್ರೋಸೆಸ್ ಅಂತೇಳಿ ಅಲ್ವಾ. ಬಟ್ ಇದು ಪ್ಲಾನಿಂಗ್ ಅನ್ನೋದು ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಓದಿದಾಗ ನಮಗೆ ಒಂದು ಫೀಚರ್ ಒಂದು ಕ್ಯಾರೆಕ್ಟರಿಸ್ಟಿಕ್ ಏನಂತ ಕೊಟ್ಟಿದ್ದಾರೆ, ಪ್ಲಾನಿಂಗ್ ಈಸ್ ಅ ಮೆಂಟಲ್ ಎಕ್ಸಸೈಸ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಇದಕ್ಕೆ ಆನ್ಸರ್ ಇದು ಪ್ರೋಸೆಸ್ ಅಂತ ಕೊಟ್ಟಿದ್ದಾರೆ, ಬಟ್ ಇದು ಎಕ್ಸಸೈಸ್ ಅಂತ ಆಗಬೇಕಂತೆ. ಪ್ಲಾನಿಂಗ್ ಈಸ್ ಅ ಡ್ಯಾಶ್ exercise, mental exercise. Okay, grapevine is dash communication. Grapevine is informal communication. Dash is the cheapest source of a business finance. Retained earning is the cheapest source of business finance. Okay, ಇನ್ನು ಲಾಸ್ಟ್ ಕ್ವಶನ್ ನೋಡಿ, fill in the blanks ಅಲ್ಲಿ dash is the direct distribution channel, zero level is the direct distribution channel. ಇನ್ನು match the following ಕಡೆ ಬಂದಾಗ ಸೆಟ್ ಎ ಅಲ್ಲಿ ಏನಂತ ಕೊಟ್ಟಿದ್ದಾರೆ ನೋಡಿ, ಕಸ್ಟಮ್ಸ್ ಆ್ಯಂಡ್ ಟ್ರೆಡಿಷನ್ಸ್, ಡೆಲಿಗೇಷನ್, ಇಂಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್, ಕಂಟ್ರೋಲಿಂಗ್, ಸೇಲ್ಸ್, ಪ್ರಮೋಷನ್. ಸೆಟ್ ಬಿ ಕಡೆ ಬಂದಾಗ ಅಕೌಂಟಬಿಲಿಟಿ, ಪ್ರಮೋಷನ್, ಫಾರ್ವರ್ಡ್ ಆಸ್ ವೆಲ್ ಆಸ್ ಅ ಬ್ಯಾಕ್ವರ್ಡ್ ಲುಕಿಂಗ್, ಸೋಷಿಯಲ್ ಎನ್ವೈರನ್ಮೆಂಟ್, ಬ್ಯಾಕ್ವರ್ಡ್ ಲುಕಿಂಗ್, ಲಕ್ಕಿ ಡ್ರಾ. ಕಸ್ಟಮ್ಸ್ ಆ್ಯಂಡ್ ಟ್ರೆಡಿಷನ್ ಬಂದು ಸೋಷಿಯಲ್ ಎನ್ವೈರನ್ಮೆಂಟ್. ಡೆಲಿಗೇಷನಿನ ಎಲಿಮೆಂಟ್ಸ್ ಯಾವುದು ನೆನಪಿದೆ ಅಲ್ವಾ? ಅಕೌಂಟಬಿಲಿಟಿ. ಇದಕ್ಕೆ ಆನ್ಸರ್ ಇಂಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್. ಅದರಲ್ಲಿ ಎರಡೇ ಬರೋದು, ಪ್ರಮೋಷನ್ ಮತ್ತು ಟ್ರಾನ್ಸ್ಫರ್. ಇದಕ್ಕೆ ಆನ್ಸರ್ ಇಂಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್, ಪ್ರಮೋಷನ್. ಕಂಟ್ರೋಲಿಂಗ್, ಫಾರ್ವರ್ಡ್ ಆಸ್ ವೆಲ್ ಆಸ್ ಬ್ಯಾಕ್ವರ್ಡ್ ಲುಕಿಂಗ್, ಸೇಲ್ಸ್, ಪ್ರಮೋಷನ್, ಲಕ್ಕಿ ಡ್ರಾ. ಓಕೆ, ಇನ್ನು ಆನ್ಸರ್ ದ ಫಾಲೋಯಿಂಗ್ ಕ್ವೆಶ್ಚನ್ಸ್ ಇನ್ ಒನ್ ವರ್ಡ್ ಆರ್ ಒನ್ ಸೆಂಟೆನ್ಸ್ ಈಚ್. ವಾಟ್ ಈಸ್ ಎಫಿಷಿಯನ್ಸಿ? ನೇಮ್ ಎನಿ ಒನ್. ಆನ್ ದ ಜಾಬ್ ಟ್ರೈನಿಂಗ್ ಮೆಥಡ್. ಸ್ಟೇಟ್ ಎನಿ ಒನ್ ಎಲಿಮೆಂಟ್ ಆಫ್ ಡೈರೆಕ್ಟಿಂಗ್. Mention the primary objectives of financial management. Which act replaced the Consumer Protection Act 1986 by amendment? ಇನ್ನು ಪಾರ್ಟ್ ಬಿ ನೋಡಿ, 10 ಕ್ವಶನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದಾದ್ರೂ 6 ಕ್ವಶನ್ಸ್ನ ನೀವು ಆನ್ಸರ್ ಮಾಡಬೇಕು. 2 ಮಾರ್ಕ್ಸಿನ ಕ್ವಶನ್ಸ್ ಆಗಿರುತ್ತೆ. ನೀಟಾಗಿ ಓದ್ಕೊಂಡು ಹೋಗಿ. ಓಕೆ, ಇನ್ನು ಪಾರ್ಟ್ ಸಿ ಕಡೆ ನೋಡಿದಾಗ ಇಲ್ಲೂ ನಿಮಗೆ 10 ಕ್ವಶನ್ಸ್ ಕೊಟ್ಟಿದ್ದಾರೆ. ನೀವು ಯಾವುದಾದ್ರೂ ಈಸಿ ಆಗಿರೋಂತಹ 6 ಕ್ವಶನ್ಸ್ನ ಆನ್ಸರ್ ಮಾಡಬೇಕಾಗತ್ತೆ. ಓಕೆ, ಇನ್ನು ಪಾರ್ಟ್ ಡಿ ಕಡೆ ಬಂದಾಗ 5 ಕ್ವಶನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದಾದ್ರೂ 3 ಕ್ವಶನ್ಸ್ನ ನೀವು ಆನ್ಸರ್ ಮಾಡಬೇಕಾಗತ್ತೆ.
ಓಕೆ. ಸಮ್ಟೈಮ್ಸ್ ಪಾರ್ಟ್ ಎ ಅಲ್ಲಿ ಫಿಲ್ಲಿಂಗ್ ದಿ ಬ್ಲ್ಯಾಂಕ್ಸು, ಮ್ಯಾಚ್ ದ ಫಾಲೋಯಿಂಗು, ಹಾಗೆ ಒನ್ ವರ್ಡ್ ಆನ್ಸರ್ಸು, MCQs ಏನಿರುತ್ತಲ್ಲ ಸ್ವಲ್ಪ ಕನ್ಫ್ಯೂಷನ್ಸ್ ಆಗೋ ಥರ ಟ್ರಿಕ್ಕಿ ಕ್ವೆಶನ್ಸ್ ಕೊಟ್ಟಿರ್ತಾರೆ. ನೀವು ಸ್ವಲ್ಪ ನೀಟಾಗಿ ಪೇಷನ್ಸಿಂದ ಕಾಮಾಗಿ ಓದ್ಕೊಳ್ತಾ ಹೋಗಬೇಕು ಕ್ವೆಶನ್ಸ್ನ. ಆಗಿದ್ರೆ ಮಾತ್ರ ನೀವು ಅದಕ್ಕೆ ಆನ್ಸರ್ ಮಾಡ್ತಾ ಹೋಗ್ಬೋದು. ಓಕೆ, ಯಾವುದೇ ಕಾರಣಕ್ಕೂ ಗಾಬರಿ ಆಗಬೇಡಿ. ಎಕ್ಸಾಮ್ ಕ್ವೆಶ್ಚನ್ ಪೇಪರ್ ಬಂದಿದ್ದ ತಕ್ಷಣ ಫಸ್ಟ್ ಕ್ವೆಶ್ಚನ್ ನೋಡ್ತೀರಾ, ಅದರಲ್ಲಿ ಫಸ್ಟ್ ಕ್ವೆಶ್ಚನ್ ನಿಮಗೇನೂ ಬಂದಿರೋದಿಲ್ಲ, ಅಯ್ಯೋ ಬಂದಿಲ್ಲ ಅಂತ ಹೇಳ್ಬಿಟ್ಟು ಬೇಡ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಫುಲ್ ಒಂದು 5 to 10 ಮಿನಿಟ್ಸು ನೀವು ಕ್ವೆಶ್ಚನ್ ಪೇಪರ್ನ ನೋಡಿ, ಹೇಗಿದೆ ಕ್ವೆಶ್ಚನ್ ಪೇಪರ್, ಯಾವೆಲ್ಲ ಕ್ವೆಶ್ಚನ್ಸ್ಗೆ ನೀವು ಅಟೆಂಡ್ ಮಾಡ್ಬೋದು ಅನ್ನೋದನ್ನು ನೋಡಿ. ಯಾವ ಕ್ವೆಶ್ಚನ್ಸ್ ನಿಮಗೆ ಬರುತ್ತೆ, ಚೆನ್ನಾಗಿ ಬರುತ್ತೆ ಅಂತ ಇರತ್ತೋ ಅದೇ ಕ್ವೆಶ್ಚನ್ನ ನೀವು ಪಾರ್ಟ್ ನೇಮ್ ಹಾಕಿ, ಪಾರ್ಟ್ ಏನೋ, ಪಾರ್ಟ್ ಬಿನೋ, ಪಾರ್ಟ್ ಸಿನೋ, ಆ ಸೀರಿಯಲ್ ನಂಬರ್ನ ಹಾಕಿ, ಆ ಸೀರಿಯಲ್ ನಂಬರ್ನ ನೀಟಾಗಿ ಹಾಕಿ ಆನ್ಸರ್ ಮಾಡ್ತಾ ಹೋಗಿ. ಸೊ ದಟ್ ನಿಮಗೆ ಈಸಿ ಅನಿಸುತ್ತೆ. ಫಸ್ಟಿಗೆ ನೀವು ಯಾವುದಾದ್ರೂ ಒಂದು ಕ್ವೆಶ್ಚನ್ ಬಂದಿಲ್ಲ ಅಂದಿದ ತಕ್ಷಣ ಅಯ್ಯೋ ಬಂದಿಲ್ಲಲ್ಲ ಅಂತ ಹೇಳಿಬಿಟ್ಟು ಲೋ ಫೀಲ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾವ ಕ್ವೆಶ್ಚನ್ ಬರುತ್ತೋ ಅದೇ ಕ್ವೆಶ್ಚನ್ನ ನೀವು ಫಸ್ಟು ಅಟೆಂಡ್ ಮಾಡ್ತಾ ಹೋಗಿ. ಓಕೆ, ಇನ್ನು ಕನ್ನಡ ಮೀಡಿಯಮಿಂದು ಕ್ವೆಶ್ಚನ್ ಪೇಪರ್ನ ನಾನು ಇವಾಗಲೇ ಅಪ್ಲೋಡ್ ಮಾಡ್ತೀನಿ. ಇನ್ನು ಬೇರೆ ಬೇರೆ ಡಿಸ್ಟ್ರಿಕ್ಕಿನ ಪೇಪರ್ಸು, ಸ್ಟ್ಯಾಟಿಸ್ಟಿಕ್ಸು, ಅಕೌಂಟೆನ್ಸಿ ಮತ್ತು ಎಕನಾಮಿಕ್ಸು, ಕನ್ನಡ, ಇಂಗ್ಲೀಷು ಎಲ್ಲ ಸಬ್ಜೆಕ್ಟ್ಸಿಂದು ಇದೆ. ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ರೆಗ್ಯುಲರಾಗಿ ಚೆಕ್ ಮಾಡ್ತಾ ಹೋಗಿ ನನ್ನ ಚಾನಲ್ನ. ಓಕೆ, ಯಾಕೆ ಪ್ರಿಪ್ರೇಟರಿ ಪೇಪರ್ಸ್ನ ಬೇರೆ ಬೇರೆ ಡಿಸ್ಟ್ರಿಕ್ಕಿಂದು ಸಾಲ್ವ್ ಮಾಡಬೇಕು ಅಂತಂದರೆ ನಮಗೆ ಸ್ವಲ್ಪ ಈಸಿ ಅನಿಸುತ್ತೆ. ಎಲ್ಲ ಥರ ಕ್ವೆಶ್ಚನ್ಸು ನಾವು ನೋಡಿದಾಗ ನೋಡಿ, ಇದರಲ್ಲಿ ಮಡಿಕೇರಿ ಕ್ವೆಶ್ಚನ್ ಪೇಪರಲ್ಲಿ ಏನಿತ್ತು, ಫಿಲ್ಲಿಂಗ್ ದಿ ಬ್ಲ್ಯಾಂಕ್ಸಲ್ಲಿ ಈ ಕ್ವೆಶ್ಚನ್ ಕೊಟ್ಟಿದ್ರು, ಯಾವುದು MCQ ಕ್ವೆಶ್ಚನ್ನು. ಬಟ್ ಇದರಲ್ಲಿ ನಮಗೇನು ಕೊಟ್ಟಿದ್ದಾರೆ, MCQಸಲ್ಲಿ ಕೊಟ್ಟಿದ್ದಾರೆ ಈ ಕ್ವೆಶ್ಚನ್ ಅಲ್ವಾ. ನಾನು ಹೇಳಿದ್ನಲ್ಲ, ನೆಟ್ವರ್ಕ್ 4th ಕ್ವೆಶ್ಚನ್ MCQಯಲ್ಲಿ ಕೊಟ್ಟಿರೋದು, ಅ ನೆಟ್ವರ್ಕ್ ಆಫ್ ಅ ಸೋಷಿಯಲ್ ರಿಲೇಷನ್ಶಿಪ್ ದಟ್ ಅರೈಸಸ್ ಸ್ಪಾಂಟೇನಿಯಸ್ಲಿ. ಜಸ್ಟ್ ಟು ಗೆಟ್ ಅನ್ ಐಡಿಯಾ ಅಷ್ಟೇ ಈ ಕ್ವೆಶ್ಚನ್ ಪೇಪರ್ನ ಸಾಲ್ವ್ ಮಾಡೋದು. ನೀವು ಎಷ್ಟು ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ಓಕೆ, ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.